ಹಾಯ್ ಹಲೋ ನಮಸ್ಕಾರ ಕ್ರಿಕೆಟ್ ಪ್ರೇಮಿಗಳೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತಾ ಗೌಡ. IPL ಕೆಲವರಿಗೆ ಬರೀ ಕ್ರಿಕೆಟ್ ಲೀಗ್, ಆದರೆ ಸಾವಿರಾರು ಯುವಕರಿಗೆ ಕನಸುಗಳು ಜೀವಂತವಾಗುವ ವೇದಿಕೆ. ಇಲ್ಲಿ ಒಂದು ಚೆಂಡಿನ ಬೆಲೆ, ಒಂದು ಕುಟುಂಬದ ಭವಿಷ್ಯ, ಒಂದು ಬಿಟ್ ಜೀವನದ ದಿಕ್ಕೇ ಬದಲಿಸುವ ಕ್ಷಣ. ಗುಡಿಸಲಿನಿಂದ ಮೆಟ್ರೋ ನಗರ ಕ್ರಿಕೆಟ್ ಅಕಾಡೆಮಿಯವರೆಗೂ, ಟೆನ್ನಿಸ್ ಬಾಲ್ ಮೈದಾನದಿಂದ ಟ್ರೋಫಿ ವೇದಿಕೆಯವರೆಗೆ IPL ನಿಜವಾದ ಕಥೆಯನ್ನ ಹೇಳುತ್ತದೆ. ಶ್ರಮ, ತ್ಯಾಗ, ಕುತೂಹಲ, ಆಶಾಭರಿತ ಕನಸುಗಳು. ಕಳೆದ ವರ್ಷ RCB ಕಪ್ ಗೆದ್ದ ಸಂದರ್ಭ, ವಿರಾಟ್ ಕೊಹ್ಲಿಯ ಉತ್ಸಾಹ ಮತ್ತು ತಂಡದ ಸಾಧನೆ ಪ್ರೇಮಿಗಳ ಕಣ್ಣೀರಿನೊಂದಿಗೆ ವೀಕ್ಷಿಸಲಾಯಿತು. ಇದು IPL ಕಥನ ಭಾಗವಾಗಿದೆ. ಇತ್ತೀಚಿನ ಮಿನಿ ಹರಾಜು ಪ್ರಕ್ರಿಯೆಯಲ್ಲಿ ಯುವ ಪ್ರತಿಭೆಗಳು ತಮ್ಮ ಕನಸಿನ ಬೆಲೆ ಕಂಡುಕೊಂಡು ಹೊಸ ಬದುಕಿನ ಪ್ರಾರಂಭ ಮಾಡಿದ್ರು. ಪ್ರಶಾಂತ್ ವೀರ್, ಅಕೀಬ್ ದರ್, ಕಾರ್ತಿಕ್ ಶರ್ಮಾ, ಯಶ್ ರಾಜ್, ಹೀಗೆ ಬಹಳಷ್ಟು ಜನ ತಮ್ಮ ಶ್ರಮ ಮತ್ತು ಹೋರಾಟದ ಫಲವಾಗಿ ಇಂದು ಹೊಸ ಜೀವನವನ್ನ ರೂಪಿಸಿಕೊಂಡಿದ್ದಾರೆ. IPL ಕೇವಲ ಕ್ರಿಕೆಟ್ ಟೂರ್ನಿ ಅಲ್ಲ, ಇದು ಕನಸುಗಳ ಭರವಸೆಯ ಹೊಸ ದಿಕ್ಕಿನ ವೇದಿಕೆ. ಪ್ರತಿ ಹರಾಜು, ಪ್ರತಿ ಕಪ್, ಪ್ರತಿ ಕ್ಷಣ, ಪ್ರತಿ ಬ್ಯಾಟ್ ಜೀವನವನ್ನ ರೂಪಿಸುವ ಹಾದಿಯಾಗಿದೆ. ಹಾಗಾದ್ರೆ ಏನಿದು ಈ ಸ್ಪೆಷಲ್ ಸ್ಟೋರಿ? ನೋಡೋಣ ಬನ್ನಿ. IPL ಅಂದ್ರೆ ಕೇವಲ ಕ್ರಿಕೆಟ್ ಟೂರ್ನಿ ಅಲ್ಲ, ಅದು ಸಾವಿರಾರು ಯುವಕರ ಕನಸು, ಲಕ್ಷಾಂತರ ಕುಟುಂಬಗಳ ಬದುಕಿಗೆ ಬೆಳಕು. ಮೈದಾನದಲ್ಲಿ ಬ್ಯಾಟ್ ಮತ್ತು ಬಾಲ್ ನಡುವಿನ ಪೈಪೋಟಿಯ ಹಿಂದೆ ಅಡಗಿರುವುದು ಅನೇಕ ಕಣ್ಣೀರು, ತ್ಯಾಗ, ಹಸಿವು ಮತ್ತು ಹೋರಾಟದ ಕಥೆಗಳು. IPL ಅನೇಕ ಆಟಗಾರರಿಗೆ ಆಟ ಆಡುವ ಅವಕಾಶವಷ್ಟೇ ಅಲ್ಲ, ಬದುಕನ್ನೇ ಮರುರೂಪಿಸುವ ವೇದಿಕೆಯಾಗುತ್ತಿದೆ. ಕ್ರಿಕೆಟ್ ಪ್ರೇಮಿಗಳಿಗೆ IPL ಎಂದ್ರೆ ಹಬ್ಬ. ಯಾವಾಗ ಟೂರ್ನಿ ಆರಂಭವಾಗುತ್ತದೆ ಎಂದು ಕಾದು ಕುಳಿತಿರ್ತಾರೆ. ಎಷ್ಟೇ ದುಬಾರಿಯಾದ್ರೂ ಟಿಕೆಟ್ ಖರೀದಿಸಿ ಮೈದಾನಕ್ಕೆ ಹೋಗಿ ಪಂದ್ಯ ವೀಕ್ಷಿಸುತ್ತಾರೆ. ಮನೆಯಲ್ಲಿದ್ರೆ ಕುಟುಂಬ ಸಮೇತ ಮೊಬೈಲ್, ಟಿವಿಗಳ ಮುಂದೆ ಕುಳಿತು ಲೈವ್ ನೋಡ್ತಾರೆ. ಈ ಸಂಭ್ರಮ, ಈ ಕನಸು, ಈ ಭರವಸೆಯನ್ನು ಜೀವಂತವಾಗಿಟ್ಟಿರುವುದು IPL. ಆದ್ರೆ ಈ ಹೊಳಪಿನ ಹಿಂದೆ ಇರುವ ನೈಜ ಕಥೆಗಳು ಇನ್ನಷ್ಟು ಗಟ್ಟಿಯಾದವು. ಬಡತನ, ಕೊರತೆ, ಸಾಲ, ತ್ಯಾಗ ಇವೆಲ್ಲವನ್ನು ದಾಟಿ ಬಂದ ಯುವ ಪ್ರತಿಭೆಗಳಿಗೆ IPL ಹೊಸ ಬದುಕಿನ ದಾರಿ ತೆರೆದಿದೆ. 2026ರ IPL ಮಿನಿ ಹರಾಜು ಪ್ರಕ್ರಿಯೆ ಅಬುಧಾಬಿಯಲ್ಲಿ ನಡೆಯುತ್ತಿದ್ದಂತೆಯೇ ಅನೇಕ ಯುವ ಕ್ರಿಕೆಟಿಗರ ಬದುಕಿನ ದಿಕ್ಕೇ ಬದಲಾಗಿದೆ. ಕಳೆದ ಸೀಸನ್ನಲ್ಲಿ ರಾಜಸ್ಥಾನ್ ರಾಯಲ್ಸ್ ಪರ ಆಡಿದ್ದ ಬಿಹಾರದ ಎಡಗೈ ಬ್ಯಾಟ್ಸ್ಮನ್ ಭಾರತೀಯ ಕ್ರಿಕೆಟ್ನ ಹದಿಹರಿಯದ ಪ್ರತಿಭೆ. IPL ಒಪ್ಪಂದಕ್ಕೆ ಸಹಿ ಹಾಕಿದ ಅತ್ಯಂತ ಕಿರಿಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ರು. 1.1 ಕೋಟಿ ರೂಪಾಯಿಗೆ ಸೇಲ್ ಆಗಿ ಸೆಂಚುರಿ ಬಾರಿಸಿ ದೇಶದಾದ್ಯಂತ ಸುದ್ದಿಯಾಗಿದ್ರು. IPL ಯುವ ಕ್ರಿಕೆಟಿಗರ ಪಾಲಿಗೆ ಹೇಗೆ ಜೀವನ ಬದಲಾಯಿಸುತ್ತದೆ ಎಂಬುದಕ್ಕೆ ಇದು ಜೀವಂತ ಉದಾಹರಣೆ. ದುಬೈನಲ್ಲಿ ನಡೆದ ಮಿನಿ ಹರಾಜಿನಲ್ಲಿ ಬಹುತೇಕ ಆಟಗಾರರು ನಿರೀಕ್ಷೆಗೂ ಮೀರಿದ ಮೊತ್ತಕ್ಕೆ ಮಾರಾಟವಾಗಿದ್ದಾರೆ. ಇದರಿಂದ ಕೇವಲ ಬ್ಯಾಂಕ್ ಖಾತೆಗಳು ತುಂಬಿಲ್ಲ, ಬದುಕಿನ ಭರವಸೆಯೂ ಹೆಚ್ಚಾಗಿದೆ. ಬಡತನದ ಬೇಗೆಯಲ್ಲೇ ಕ್ರಿಕೆಟ್ ಆಡುತ್ತಿದ್ದ ಯುವಕರಿಗೆ ಹಣಕಾಸಿನ ಸ್ಥಿರತೆ ದೊರೆತಿದೆ. ಇನ್ನು ಕೆಲವರು ತಮ್ಮ ಕುಟುಂಬದ ಸಾಲ ತೀರಿಸುವ ಕನಸು ನನಸಾಗುತ್ತಿದೆ. ಕ್ರಿಕೆಟ್ ಪ್ರೀತಿಗಾಗಿ ಕೇವಲ 9ನೇ ವಯಸ್ಸಿನಲ್ಲಿ ಮನೆ ಬಿಟ್ಟು ಹಾಸ್ಟೆಲ್ ಸೇರಿದವರು ಪ್ರಶಾಂತ್ ವೀರ್. ಮಗನ ಕನಸು ಈಡೇರಿಸಲು ತಂದೆ ತನ್ನ ತಿಂಗಳ 12,000 ರೂಪಾಯಿ ಸಂಬಳವನ್ನೇ ಕ್ರಿಕೆಟ್ಗೆ ಹೂಡಿದ್ರು. ತಾಯಿ ದುಡಿದು ಮನೆ ನಡೆಸಿದ್ರು. ವರ್ಷಗಳ ಶ್ರಮ, ತ್ಯಾಗ ಕೊನೆಗೂ ಫಲ ನೀಡಿದೆ. IPL ಹರಾಜಿನಲ್ಲಿ ಪ್ರಶಾಂತ್ ವೀರ್ ಕೋಟ್ಯಾಧಿಪತಿಯಾಗಿದ್ದಾರೆ. 17 ವರ್ಷಗಳ ಕಾಲ ಕೇವಲ ಟೆನ್ನಿಸ್ ಬಾಲ್ ಕ್ರಿಕೆಟ್ ಆಡಿದ ಅಕೀಬ್ ದರ್ಗೆ ಈ ಬಾರಿ ಅದೃಷ್ಟ ಒಲಿದಿದೆ. ತರಬೇತಿ ಪಡೆಯಲು ಬಡತನವೇ ಅಡ್ಡಿಯಾಗಿದ್ದ ಈ ಯುವಕ ಜಮ್ಮು ಕಾಶ್ಮೀರದ ಅತಿ ಹೆಚ್ಚು ಸಂಭಾವನೆ ಪಡೆದ ಆಟಗಾರನಾಗಿ ಹೊರಹೊಮ್ಮಿದ್ದಾರೆ. 8.4 ಕೋಟಿ ರೂಪಾಯಿ ಪಡೆದು ತನ್ನ ಬದುಕನ್ನೇ ಹೊಸ ಹಾದಿಗೆ ತಿರುಗಿಸಿಕೊಂಡಿದ್ದಾರೆ.
ಚೆನ್ನೈ ತಂಡಕ್ಕೆ ಸೇರಿದ ಕಾರ್ತಿಕ್ ಶರ್ಮಾ ಕತೆ ಮತ್ತೊಂದು ಭಾವನಾತ್ಮಕ ಉದಾಹರಣೆ. 5ನೇ ವಯಸ್ಸಿನಿಂದಲೇ ಕ್ರಿಕೆಟ್ ಆಡುತ್ತಿರುವ ಕಾರ್ತಿಕ್ಗಾಗಿ ತಂದೆ 30 ಲಕ್ಷ ರೂಪಾಯಿ ಸಾಲ ಮಾಡಿದ್ರು. ಐಪಿಎಲ್ ಹರಾಜಿನಲ್ಲಿ 14.20 ಕೋಟಿ ರೂಪಾಯಿಗೆ ಸೇಲ್ ಆದ ಕಾರ್ತಿಕ್ ಮೊದಲ ಮಾತಿನಲ್ಲೇ ನನ್ನ ತಂದೆಯ ಸಾಲವನ್ನೆಲ್ಲ ತೀರಿಸುತ್ತೇನೆ ಎಂದು ಹೇಳಿದ್ದು ಎಲ್ಲರ ಕಣ್ಣು ಒದ್ದೆಯಾಗುವಂತೆ ಮಾಡಿತ್ತು. ಗುಡಿಸಲಿನಲ್ಲಿ ವಾಸ ಮಾಡುತ್ತಿದ್ದ ಬಿಹಾರದ ಯುವ ಕ್ರಿಕೆಟಿಗ ಇಜಾರ್ ಬದುಕು ಕೂಡ ಐಪಿಎಲ್ನಿಂದಲೇ ಬದಲಾಗಿದೆ. ಬಡತನದ ಕಾರಣ ಮೂಲಭೂತ ಸೌಲಭ್ಯಗಳಿಲ್ಲದೆ ಬೆಳೆದ ಈತನನ್ನು ಮುಂಬೈ ತಂಡ 30 ಲಕ್ಷ ರೂಪಾಯಿ ನೀಡಿ ಖರೀದಿಸಿದೆ. ಈಗ ಆತ ಸಚಿನ್ ಮತ್ತು ರೋಹಿತ್ ಶರ್ಮಾ ಜೊತೆ ಡ್ರೆಸ್ಸಿಂಗ್ ರೂಮ್ ಹಂಚಿಕೊಳ್ಳಲಿದ್ದಾನೆ. ಇದು ಐಪಿಎಲ್ ನೀಡುವ ಅವಕಾಶಗಳ ಶಕ್ತಿ. 2026ರ ಐಪಿಎಲ್ ಮಿನಿ ಹರಾಜಿನಲ್ಲಿ ಮಾರಾಟವಾದ ಏಕೈಕ ಕನ್ನಡಿಗ ಎಂದ್ರೆ ದಕ್ಷಿಣ ಕನ್ನಡದ ಮೂಲ್ಕಿಯ ಯಶ್ ರಾಜ್ ಪೂಂಜಾ. ದುಬೈನಲ್ಲಿ ಹುಟ್ಟಿ ಬೆಳೆದ ಯಶ್ ಮಹಾರಾಜ ಟ್ರೋಫಿಯಲ್ಲಿ ನೀಡಿದ ಅದ್ಭುತ ಪ್ರದರ್ಶನದಿಂದ ಗಮನ ಸೆಳೆದ್ರು. ರಾಜಸ್ಥಾನ ತಂಡ 30 ಲಕ್ಷ ರೂಪಾಯಿ ನೀಡಿ ಖರೀದಿಸಿದೆ. ಜೂನಿಯರ್ ಅನಿಲ್ ಕುಂಬ್ಳೆ ಎಂದೇ ಗುರುತಿಸಲ್ಪಡುವ ಯಶ್ ಲೆಗ್ ಸ್ಪಿನ್ ಮೂಲಕ ತಂಡಕ್ಕೆ ಹೊಸ ಆಯುಧವಾಗಿದ್ದಾರೆ. ಶಿಕ್ಷಕ ತಂದೆಗೆ ತಿಂಗಳಿಗೆ ಕೇವಲ 12,000 ರೂಪಾಯಿ ವೇತನ. ಅಜ್ಜನ ಪಿಂಚಣಿ ಹಣದಿಂದಲೇ ಕ್ರಿಕೆಟ್ ತರಬೇತಿ ಪಡೆದ ಉತ್ತರ ಪ್ರದೇಶದ ಪ್ರಶಾಂತ್ ವೀರ್ ಐಪಿಎಲ್ ಹರಾಜಿನಲ್ಲಿ 14.20 ಕೋಟಿ ರೂಪಾಯಿ ಪಡೆದು ರಾತ್ರೋರಾತ್ರಿ ಕೋಟ್ಯಾಧಿಪತಿಯಾಗಿದ್ದಾರೆ. ಇಷ್ಟು ಹಣ ನಾವು ಜೀವನದಲ್ಲಿ ನೋಡಿಲ್ಲ ಎಂದು ಪ್ರಶಾಂತ್ ಭಾವುಕರಾಗಿ ಹೇಳಿದ್ದಾರೆ. ರವೀಂದ್ರ ಜಡೇಜಾ ಉತ್ತರಾಧಿಕಾರಿ ಎಂದೇ ಕರೆಸಿಕೊಳ್ಳುತ್ತಿದ್ದ ಈ ಯುವ ಆಲ್ರೌಂಡರ್ಗೆ ಐಪಿಎಲ್ ಕನಸಿನ ವೇದಿಕೆಯಾಗಿದೆ. ಮಧ್ಯಪ್ರದೇಶದ ಎಡಗೈ ವೇಗದ ಬೌಲರ್ ಮಂಗೇಶ್ ಮೂಲ ಬೆಲೆ 30 ಲಕ್ಷದಿಂದ ನೇರವಾಗಿ 8.52 ಕೋಟಿ ರೂಪಾಯಿಗೆ ಆರ್ಸಿಬಿ ತೆಕ್ಕೆಗೆ ಹೋಗಿದ್ದಾರೆ. ಶೇಕಡ 1,633ರಷ್ಟು ಹೆಚ್ಚಳ. ಇದು ಐಪಿಎಲ್ ಹರಾಜಿನ ಕ್ರೂರ ಸ್ಪರ್ಧೆ ಮತ್ತು ಅವಕಾಶಗಳ ಪ್ರತೀಕ. ವೇಗ, ನಿಖರ ರ್ಯಾಂಕ್ಗಳೇ ಈ ಯುವಕನನ್ನು ಕೋಟ್ಯಾಧಿಪತಿಯಾಗಿಸಿವೆ. ಈ ಬಾರಿ ಐಪಿಎಲ್ ಕೆಲ ಆಟಗಾರರಿಗೆ ಮರುಜನ್ಮವೂ ನೀಡಿದೆ. ಸರ್ಫರಾಜ್ ಖಾನ್ ಮತ್ತು ಪೃಥ್ವಿ ಶಾ ಒಮ್ಮೆ ಭವಿಷ್ಯದ ತಾರೆಗಳೆಂದೇ ಕರೆಸಿಕೊಂಡಿದ್ದವರು. ಅನ್ಸೋಲ್ಡ್ ಆಗಿದ್ದರೂ 2ನೇ ಸುತ್ತಿನಲ್ಲಿ ಚೆನ್ನೈ ಮತ್ತು ಡೆಲ್ಲಿ ತಂಡಗಳು ಅವರನ್ನು ಖರೀದಿಸಿವೆ. ಐಪಿಎಲ್ ಅವಕಾಶ ಕೊಟ್ಟ ಮತ್ತೊಂದು ಅವಕಾಶ ಅದು. ಬಿಡಿಂಗ್ ಮುಗಿದರೂ ಅಳು ನಿಲ್ಲಿಸದ ಕಾರ್ತಿಕ್ ಶರ್ಮಾ ದೃಶ್ಯ ಐಪಿಎಲ್ ಎಂದರೆ ಹಣ ಮಾತ್ರವಲ್ಲ ಎಂಬುದನ್ನ ತೋರಿಸುತ್ತದೆ. ಶ್ರಮಕ್ಕೆ ಸಿಕ್ಕ ಗೌರವ, ತ್ಯಾಗಕ್ಕೆ ಸಿಕ್ಕ ಪ್ರತಿಫಲ, ಈ ಭಾವನೆಗಳೇ ಐಪಿಎಲ್ನ ನಿಜವಾದ ಆತ್ಮ. ಐಪಿಎಲ್ ಇತಿಹಾಸದಲ್ಲೇ ಇಂಥ ಕಥೆಗಳು ಅನೇಕ. 2008ರಲ್ಲಿ ರಾಜಸ್ಥಾನ ರಾಯಲ್ಸ್ ಪರ ಆಡಿದ್ದ ಯೂಸುಫ್ ಪಠಾಣ್, ಅಜಿಂಕ್ಯ ರಹಾನೆ ಸೇರಿದಂತೆ ಅನೇಕ ಯುವಕರು ಐಪಿಎಲ್ ಮೂಲಕವೇ ರಾಷ್ಟ್ರೀಯ ಮಟ್ಟಕ್ಕೆ ಬಂದವರು. ಆಗ ಯಾರಿಗೂ ಪರಿಚಯವಿಲ್ಲದ ಆಟಗಾರರು ಒಂದೇ ಹರಾಜಿನಲ್ಲಿ ಲಕ್ಷಾಧಿಪತಿಗಳಾಗಿ ಕೇವಲ ವರ್ಷಗಳಲ್ಲಿ ಭಾರತೀಯ ತಂಡದ ಕಪ್ಪುಗಳಾಗಿ ಬೆಳೆದವರು. ಐಪಿಎಲ್ ಅಜ್ಞಾತರನ್ನು ಅವಿಭಾಜ್ಯರನ್ನಾಗಿಸಿದ ವೇದಿಕೆಯಾಗಿದೆ. ಮುಂಬರುವ ಪ್ರತಿ ಸೀಸನ್ ಹರಾಜು ದಿನಗಳು ಯುವ ಕ್ರಿಕೆಟಿಗರ ಪಾಲಿಗೆ ಪರೀಕ್ಷೆಯೂ ಹೌದು, ಅವಕಾಶವೂ ಹೌದು. ಒಂದು ಕ್ಷಣ ಹೆಸರು ಕೂಗದಿದ್ದರೆ ನಿರಾಶೆ, ಮತ್ತೊಂದು ಕ್ಷಣದಲ್ಲಿ ಬಿಡ್ಡಿಂಗ್ ಏರಿದ್ರೆ ಬದುಕೇ ಬದಲಾಗುವ ಸಂಭ್ರಮ. ಇತ್ತೀಚಿನ ಹರಾಜುಗಳಲ್ಲೂ ಅದೇ ದೃಶ್ಯ ಮರುಕಳಿಸಿದೆ. ಕೆಲವರು ಅನ್ಸೋಲ್ಡ್ ಪಟ್ಟಿಯಲ್ಲಿ ಕೂತ್ರು 2ನೇ ಅವಕಾಶದಲ್ಲಿ ಅದೃಷ್ಟ ಒಲಿದು ಹೊಸ ಅಧ್ಯಾಯ ಆರಂಭಿಸಿದ್ದಾರೆ. ಐಪಿಎಲ್ ಕೇವಲ ಹೊಸ ಪ್ರತಿಭೆಗಳಿಗೆ ಮಾತ್ರವಲ್ಲ, ಕುಸಿದಿದ್ದ ವೃತ್ತಿ ಜೀವನಕ್ಕೆ ಮರುಜನ್ಮ ನೀಡುವ ವೇದಿಕೆಯೂ ಹೌದು. ಹಿಂದಿನ ಸೀಸನ್ಗಳಲ್ಲಿ ಫಾರ್ಮ್ ಕಳೆದುಕೊಂಡ ಆಟಗಾರರು ಐಪಿಎಲ್ ಮೂಲಕ ಮತ್ತೆ ರಾಷ್ಟ್ರೀಯ ಆಯ್ಕೆಗಾರರ ಗಮನ ಸೆಳೆದ ಉದಾಹರಣೆಗಳು ಸಾಕಷ್ಟು. ಒಂದು ಉತ್ತಮ ಸೀಸನ್, ಒಂದು ನಿರ್ಣಾಯಕ ಇನ್ನಿಂಗ್ಸ್ ಆಟಗಾರನ ಭವಿಷ್ಯವನ್ನೇ ತಿರುಗಿಸಬಲ್ಲ ಶಕ್ತಿ ಐಪಿಎಲ್ಗೆ ಇದೆ. ಐಪಿಎಲ್ ಎಂದ್ರೆ ಭಾವನೆಗಳು ಅಷ್ಟೇ ದೊಡ್ಡದು. ಕಪ್ ಗೆಲ್ಲುವ ಕ್ಷಣದಲ್ಲಿ ಆಟಗಾರರ ಕಣ್ಣೀರು, ಅಭಿಮಾನಿಗಳ ಆನಂದೋತ್ಸವ, ವರ್ಷಗಳ ನಿರೀಕ್ಷೆಯ ಸ್ಫೋಟ, ಇವೆಲ್ಲವೂ ಲೀಗ್ನ ಭಾಗ. ಕಳೆದ ವರ್ಷ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಹಿಳಾ ತಂಡ ಕಪ್ ಗೆದ್ದಾಗ ಕಂಡ ಸಂಭ್ರಮ ಬೆಂಗಳೂರು ಕ್ರಿಕೆಟ್ ಸಂಸ್ಕೃತಿಯ ಭಾವನಾತ್ಮಕ ಕ್ಷಣವಾಗಿತ್ತು. ವರ್ಷಗಳ ಕಪ್ ಬರಬೇಕೆಂಬ ಕನಸು ಮಹಿಳಾ ತಂಡದ ಮೂಲಕ ಸಾಕಾರವಾದಾಗ ಅಭಿಮಾನಿಗಳ ಕಣ್ಣೀರೇ ಸಾಕ್ಷಿಯಾಗಿತ್ತು. ವಿರಾಟ್ ಕೊಹ್ಲಿ ಹೆಸರು ಬಂದಾಗ ಐಪಿಎಲ್ ಭಾವನೆ ಮತ್ತಷ್ಟು ಗಾಢವಾಗುತ್ತದೆ. ಮೈದಾನದಲ್ಲಿ
ಆರ್ಸಿಬಿ ಜರ್ಸಿ ಎಂದರೆ ಹೋರಾಟ. ಕಪ್ ಸಿಕ್ಕಾಗಲೂ ಸಿಕ್ಕಿಲ್ಲದಾಗಲೂ ಕೊಹ್ಲಿಯ ಉತ್ಸಾಹ, ಬೇಸರ, ಕಣ್ಣೀರು ಎಲ್ಲವೂ ಐಪಿಎಲ್ನ ಕಥನದ ಭಾಗವೇ. ಕ್ಷಣ ಕ್ಷಣಗಳಲ್ಲಿ ಕಂಡ ಆ ಭಾವುಕ ದೃಶ್ಯಗಳು ಈ ಲೀಗ್ ಹಣಕ್ಕಿಂತ ಭಾವನೆ ದೊಡ್ಡದು ಎಂಬುದನ್ನು ನೆನಪಿಸುತ್ತವೆ. ಐಪಿಎಲ್ ಹರಾಜು ಮತ್ತು ಟ್ರೋಫಿ ಕ್ಷಣಗಳು ಸೇರಿ ಒಂದು ದೊಡ್ಡ ಕಥೆಯನ್ನ ಹೇಳುತ್ತವೆ. ಇಲ್ಲಿ ಪ್ರತಿಯೊಂದು ಬೆಲೆ, ಪ್ರತಿಯೊಂದು ಬಿಡ್, ಪ್ರತಿಯೊಂದು ಕಪ್ ಹಿಂದೆ ಮಾನವೀಯ ಕಥೆಗಳಿವೆ. ತಂದೆಯ ಸಾಲ, ತಾಯಿಯ ತ್ಯಾಗ, ಕೋಚ್ನ ನಂಬಿಕೆ, ಅಭಿಮಾನಿಯ ಪ್ರಾರ್ಥನೆ ಇವೆಲ್ಲವೂ ಒಂದೇ ವೇದಿಕೆಯಲ್ಲಿ ಒಂದಾಗುತ್ತವೆ. ಆದ್ದರಿಂದಲೇ ಪ್ರತಿ ಸೀಸನ್ ಆರಂಭಕ್ಕೂ ಮುನ್ನ ಐಪಿಎಲ್ ಬಗ್ಗೆ ನಿರೀಕ್ಷೆ ಹೆಚ್ಚಿರುತ್ತದೆ. ಇದು ಕೇವಲ ರನ್ಗಳು ಮತ್ತು ವಿಕೆಟ್ಗಳ ಲೆಕ್ಕವಲ್ಲ, ಇದು ಬದುಕು ಬದಲಿಸುವ ಲೆಕ್ಕ. ನಾಳೆಯ ತಾರೆಗಳು, ಇಂದಿನ ಅನಾಮಧೇಯರು ಐಪಿಎಲ್ ಮತ್ತೆ ಮತ್ತೆ ಸಾಬೀತುಪಡಿಸಿದೆ. ಇಲ್ಲಿ ಒಂದು ಚೆಂಡು, ಒಂದು ಕ್ಷಣ, ಒಂದು ಹರಾಜು ಸಂಪೂರ್ಣ ಜೀವನವನ್ನೇ ಬದಲಿಸಬಲ್ಲದು. ಇನ್ನೊಂದು ಪ್ರಮುಖ ಸಂಗತಿ ಎಂದರೆ ಐಪಿಎಲ್ ಹರಾಜುಗಳು ಕೇವಲ ಹಣದ ಪ್ರದರ್ಶನವಾಗಿಲ್ಲ, ಅದು ಭಾರತೀಯ ಕ್ರಿಕೆಟ್ನ ಸಾಮಾಜಿಕ ಚಿತ್ರಣವನ್ನೇ ಬದಲಿಸಿದೆ. ಹಿಂದೆ ಮೆಟ್ರೋ ನಗರಗಳ ಅಕಾಡೆಮಿ ಮಕ್ಕಳಿಗಷ್ಟೇ ಸೀಮಿತವಾಗಿದ್ದ ಕ್ರಿಕೆಟ್ ಅವಕಾಶಗಳು ಇಂದು ಹಳ್ಳಿ, ಪಟ್ಟಣ, ಗುಡಿಸಿಲಿನ ಮಕ್ಕಳಿಗೂ ವಿಸ್ತರಿಸಿವೆ. ನೆಟ್ಗಳಲ್ಲಿ ಚೆಂಡು ಎಸೆದ ಹುಡುಗ, ಟೆನ್ನಿಸ್ ಬಾಲ್ ಕ್ರಿಕೆಟ್ ಆಡಿದ ಯುವಕ, ಸರ್ಕಾರಿ ಶಾಲೆಯ ವಿದ್ಯಾರ್ಥಿ ಇವರೆಲ್ಲರೂ ಒಂದೇ ಹರಾಜು ವೇದಿಕೆಯಲ್ಲಿ ತಮ್ಮ ಕನಸಿನ ಬೆಲೆ ಕಂಡುಕೊಳ್ಳುತ್ತಿದ್ದಾರೆ. ಇದು ಐಪಿಎಲ್ ತಂದಿರುವ ಅತಿ ದೊಡ್ಡ ಕ್ರಾಂತಿ. ಅಂತಿಮವಾಗಿ ಹೇಳಬೇಕಂದ್ರೆ ಐಪಿಎಲ್ ಒಂದು ಟೂರ್ನಿ ಅಲ್ಲ, ಅದು ಒಂದು ಭರವಸೆ. ಸೋತವರಿಗೂ, ಮರೆತವರಿಗೂ, ಅವಕಾಶವಿಲ್ಲದೆ ಹೋರಾಡಿದವರಿಗೂ ಮತ್ತೊಮ್ಮೆ ಎದ್ದು ನಿಲ್ಲುವ ವೇದಿಕೆ. ಪ್ರತಿ ಹರಾಜು ಹೊಸ ಕಣ್ಣೀರು, ಹೊಸ ನಗು, ಹೊಸ ಬದುಕಿನ ಆರಂಭ. ಕ್ರಿಕೆಟ್ ಬ್ಯಾಟ್ ಹಿಡಿದ ಕೈಗಳು ಇಂದು ಕುಟುಂಬಗಳ ಹೊಣೆ ಹೊತ್ತಿವೆ. ಇದೇ ಐಪಿಎಲ್ನ ನಿಜವಾದ ಗೆಲುವು. ಟ್ರೋಫಿಗಿಂತ ದೊಡ್ಡದು, ದಾಖಲೆಯ ಮೊತ್ತಕ್ಕಿಂತ ಮೌಲ್ಯವಾದದ್ದು. ಒಟ್ನಲ್ಲಿ ಐಪಿಎಲ್ ಕ್ರಿಕೆಟ್ ಟೂರ್ನಿಯಷ್ಟೇ ಅಲ್ಲ, ಅದು ಕನಸುಗಳನ್ನು ನಿಜವಾಗಿಸುವ ಕಾರ್ಖಾನೆ. ಬಡತನದ ಕತ್ತಲೆಯಿಂದ ಹೊರತಂದು ಬೆಳಕಿನ ದಾರಿಗೆ ನಿಲ್ಲಿಸುವ ವೇದಿಕೆ. ಇಂದು ಬ್ಯಾಟ್ ಹಿಡಿದಿರುವ ಈ ಯುವಕರು ನಾಳೆ ದೇಶದ ಭರವಸೆಯಾಗಬಹುದು. ಐಪಿಎಲ್ ಅದಕ್ಕಾಗಿಯೇ ಕೇವಲ ಆಟವಲ್ಲ, ಅದು ಬದುಕಿನ ಆಟ. ಹರಾಜು ದಿನಗಳು, ಕಪ್ ಕ್ಷಣಗಳು, ಅರ್ಧ ಶತಕಗಳು, ವಿಕೆಟ್ಗಳು, ಪ್ರತಿಯೊಂದು ಕೂಡ ಘಟನೆಯ ಇಂದಿನ ಮಾನವೀಯ ಕಥೆಗಳು. ತಂದೆಯ ಸಾಲ, ತಾಯಿಯ ತ್ಯಾಗ, ಕೋಚ್ನ ನಂಬಿಕೆ, ಅಭಿಮಾನಿಯ ಪ್ರಾರ್ಥನೆ ಎಲ್ಲವೂ ಐಪಿಎಲ್ ವೇದಿಕೆಯಲ್ಲಿ ಒಂದಾಗುತ್ತವೆ. ಇದು ಕೇವಲ ಕ್ರಿಕೆಟ್ ಟೂರ್ನಿ ಅಲ್ಲ, ಇದು ಕನಸುಗಳನ್ನ ನಿಜವಾಗಿಸುವ ವೇದಿಕೆ. ನೆಟ್ಗಳಲ್ಲಿ ಚೆಂಡು ಎಸೆದ ಹುಡುಗ, ಸರ್ಕಾರಿ ಶಾಲೆಯ ವಿದ್ಯಾರ್ಥಿ, ಹಳ್ಳಿ ಪಟ್ಟಣದ ಯುವಕರು ಒಂದೇ ಹರಾಜಿನಲ್ಲಿ ತಮ್ಮ ಕನಸಿನ ಬೆಲೆ ಕಂಡುಕೊಳ್ಳುತ್ತಾರೆ. ಐಪಿಎಲ್ ಕೇವಲ ಆಟವಲ್ಲ, ಅದು ಭರವಸೆ. ಸೋತವರಿಗೂ, ಮರೆತವರಿಗೂ ಮತ್ತೊಮ್ಮೆ ಎದ್ದು ನಿಲ್ಲುವ ಅವಕಾಶ. ಪ್ರತಿ ಹರಾಜು ಹೊಸ ಕಣ್ಣೀರು, ಹೊಸ ನಗು, ಹೊಸ ಬದುಕಿನ ಆರಂಭ. ಕ್ರಿಕೆಟ್ ಬ್ಯಾಟ್ ಹಿಡಿದ ಕೈಗಳು ಇಂದು ಕುಟುಂಬಗಳ ಹೊಣೆ ಹೊತ್ತಿವೆ. ಟ್ರೋಫಿಗಿಂತ ದೊಡ್ಡ ಗೆಲುವು, ದಾಖಲೆಯ ಮೊತ್ತಕ್ಕಿಂತ ಮೌಲ್ಯ. ಇದು ಐಪಿಎಲ್ ನಿಜವಾದ ಶಕ್ತಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.